ಕೃಷಿ ನಮ್ಮ ದೇಶದ ಪ್ರಮುಖ ಉಪಕಸುಬು. ಇಂದು ನಮ್ಮ ದೇಶ 80% ಅವಲಂಬಿಸಿದೆ. ಆಧುನಿಕ ಬೆಳೆ ವಿಜ್ಞಾನ, ಸಸ್ಯದ ತಳಿ ಬೆಳೆಸುವಿಕೆ, ಕೀಟನಾಶಕಗಳು ಮತ್ತು ರಸಗೊಬ್ಬರಗಳು ಹಾಗೂ ತಂತ್ರಜ್ಞಾನದಲ್ಲಿನ ಸುಧಾರಣೆಗಳು ಸಾಗುವಳಿಯಿಂದ ಬರುವ ಬೆಳೆಯ ಇಳುವರಿಯನ್ನು ತೀವ್ರವಾಗಿ ಹೆಚ್ಚಿಸಿವೆಯಾದರೂ ಅದರ ಜೊತೆಗೆ ಪರಿಸರಕ್ಕೆ ವ್ಯಾಪಕವಾದ ಹಾನಿಯನ್ನು ಹಾಗೂ ಮಾನವನ ಆರೋಗ್ಯದ ಮೇಲೆ ಋಣಾತ್ಮಕ ಪರಿಣಾಮವನ್ನು ಉಂಟುಮಾಡಿವೆ. ಅಡಿಕೆ ನಮ್ಮ ಭಾಗದ ಪ್ರಮುಖ ವಾಣಿಜ್ಯ ಬೆಳೆ. ಲಕ್ಷಾಂತರ ಮಂದಿ ಬೆಳೆಗಾರರು ಅಡಿಕೆಯನ್ನೇ ನಂಬಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಧಾರಣೆ ಏರಿಕೆಯಿಂದ ಬೆಳೆಗಾರರಲ್ಲಿ ಸಂತಸ ಮೂಡಿಸಿದ್ದರೂ ನಾನಾ ಬಗೆಯ ರೋಗಗಳು ಅಡಿಕೆ ಬೆಳೆಯುವ ಕೃಷಿಕರನ್ನು ಕಂಗಾಲಾಗಿಸಿವೆ. ಅಡಿಕೆಗೆ ಬರುವ ರೋಗಗಳ ಪೈಕಿ ಹಳದಿ ರೋಗ, ಎಲೆಚುಕ್ಕಿ ರೋಗ, ಕೊಳೆ ರೋಗ, ಬೇರುಗಳ ಬಾಧೆ ಸೇರಿ ಹೀಗೆ ಒಂದರ ಮೇಲೆ ಒಂದು ರೋಗಗಳು ಕಾಣಿಸಿಕೊಂಡು ಅಡಿಕೆ ಇಳುವರಿಯನ್ನೇ ಕಡಿಮೆ ಮಾಡಿದೆ. ಅಡಿಕೆ ಬೆಳೆಯಲು ಹಾಕಿದ ಬಂಡವಾಳವೂ ಬರುತ್ತಿಲ್ಲ ಎನ್ನುವ ಅಡಿಕೆ ಬೆಳೆಗಾರರ ನೋವಿಗೆ ಪರಿಹಾರ ಎನ್ನುವಂತೆ ಮಾರುಕಟ್ಟೆಗೆ ಬಂದಿರುವ ವಿವಾ ಕಿಸಾನ್ ಕಂಪನಿಯ ಕೆಲವು ಉತ್ಪನ್ನ ಅಡಿಕೆ ಬೆಳೆಗಾರರ ಬಾಳಿಗೆ ಸಂಜೀವಿನಿ ಆಗಿದೆ. ನೋಡಿ, ಇದು ಈ ಉತ್ಪನ್ನವನ್ನು ಬಳಸಿದ ಅಡಿಕೆ ಬೆಳೆಗಾರರು ಹೇಳುತ್ತಾ ಇರುವ ಅನುಭವದ ಮಾತುಗಳು. ಈ ರೀತಿ ಉತ್ತಮ ಇಳುವರಿಯನ್ನು ತಂದುಕೊಟ್ಟಿರುವುದು ವಿವಾ ಮಾರ್ಟ್ ಎಂಟರ್ಪ್ರೈಸಸ್ ಕಂಪನಿಯ ಕಿಸಾನ್ ಕಿಂಗ್, ಕಿಸಾನ್ ಗ್ರೋತ್, ಕಿಸಾನ್ ಡೆವಲಪರ್ ಎನ್ನುವ ಉತ್ಪನ್ನಗಳು. ನನ್ನ ಹೆಸರು ಋಷಭೇಂದ್ರ ಅಂತ, ತುಮಕೂರಿಂದ ನಾವು ಮಾತಾಡೋದು. ನಾವು 20 ವರ್ಷದಿಂದ ಈ ತೋಟ ಮಾಡಿದ್ದೀವಿ. ಈ ಸುಲ್ಕಟ್ಟು ರೋಗ ಜಾಸ್ತಿ ಕಾಣೋದು ನಮ್ಮ ತೋಟದಲ್ಲಿ. 3 ವರ್ಷದಿಂದ ಈ ವಿವೋ ಕಂಪ್ನಿದು ಕಿಸಾನ್ ಕಿಂಗು, ಗ್ರೋತು, ಡೆವಲಪರು 3 ಬಳಸಿದ್ದು ಪರವಾಗಿಲ್ಲ, ಚೆನ್ನಾಗಿದೆ. ಈ ಅಲ್ಲೊಂದು ಸುಲ್ಕಟ್ಟು ರೋಗದ್ದು ಬಿಡುಗಡೆ ಐತೆ, ಅದು ಈ ಸಲ ಅಲ್ಲೇ ಒಂಬಳು ಹೊಡೆದೈತೆ. ಒಟ್ಟಿನಾಗೆ ತೂಕ ಒಳ್ಳೆ ಇಳುವರಿ ಬರುತ್ತೆ. ಒಣ ಅಡಿಕೆ, ಈ ಹಸಿ ಅಡಿಕೆಗಿನ್ನೂ ಒಣ ಅಡಿಕೆ ನಮಗೆ ತೂಕ ಬರಬೇಕು, ಅದು ಚೆನ್ನಾಗಿ ಬಂದಿದೆ. ಆಮೇಲೆ ಅಣಬೆ ರೋಗ ಇವೆಲ್ಲ ರೋಗಗಳು ಕಂಟ್ರೋಲ್ ಆಗವೆ. ತೋಟ ಪರವಾಗಿಲ್ಲ, ಚೆನ್ನಾಗಿದೆ. ಸಲ ಸುತ್ತಮುತ್ತಲ ನಮ್ಮ ತಮ್ಮದಿರ ತೋಟಗಿನ್ನ ನಮ್ಮದು ಪರವಾಗಿಲ್ಲ, ಚೆನ್ನಾಗಿದೆ. ಈ ರೀತಿಯಾಗಿ ಈ 3 ಉತ್ಪನ್ನಗಳು ಬಹಳ ವರ್ಷಗಳಿಂದ ರೋಗಗಳಿಗೆ ತುತ್ತಾಗಿದ್ದ ಅಡಿಕೆ ತೋಟಗಳನ್ನು ರೋಗಮುಕ್ತವನ್ನಾಗಿಸಿವೆ ಹಾಗೂ ಅಡಿಕೆ ಗಿಡಗಳಿಗೆ ಮರು ಚೈತನ್ಯ ಮಾಡಿವೆ. ನನ್ನ ಹೆಸರು ದೇವರಾಜ್ ಅಂತೇಳಿ, ಮಧುಗಿರಿ ತಾಲೂಕು ಹೊಸಕೆರೆ ಅಂತೇಳಿ. ನಾನು ಅಡಿಕೆ ಗಿಡ ಇಟ್ಟು 2 ವರ್ಷ ಆಯಿತು. 2 ವರ್ಷದಿಂದ ಫುಲ್ ಹಳದಿ ರೋಗ ಬಂದುಬಿಟ್ಟು ಫುಲ್ಲೆಲ್ಲ ಅರಶಿನ ಆಗ್ಬಿಟ್ಟಿತ್ತು ಅಡಿಕೆ ತೋಟ ಎಲ್ಲ ಪೂರ್ತಿ. ಈಗ ನಾನೊಂದು 6 ತಿಂಗಳಿಂದ ವಿವಾ ಕಿಸಾನ್ ಕಂಪ್ನಿದು ಡೆವಲಪರು, ಗ್ರೋತು, ಕಿಂಗ್ನ ಕೊಡ್ತಾಯಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ, ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿದೆ. ಬರೀ 6 ತಿಂಗಳಿಗೆ ಎಷ್ಟು ಬದಲಾವಣೆ ಆಗಿದೆ ಅಂತಂದರೆ ನೀವು ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ನೀಟಾಗಿ ಬದಲಾವಣೆ ಆಗಿದೆ. ಫುಲ್ಲೆಲ್ಲ ಹಚ್ಚ ಹಸಿರಿಂದ 6 ತಿಂಗಳಿಂದ ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ರೈತರ ಅಡಿಕೆ ತೋಟಗಳಿಗೆ ಮಾರಕವಾಗುವ ಈ ಎಲ್ಲ ಸಮಸ್ಯೆಗಳಿಗೆ ಇರುವ ಪರಿಹಾರ ಸಾವಯವ ಕೃಷಿ, ವಿಷಯುಕ್ತ ಕೃಷಿ, ರೋಗಮುಕ್ತ ಭಾರತ ನಿರ್ಮಾಣ ಮಾಡಲು ಸಾವಯವ ಕೃಷಿ ಉತ್ಪನ್ನವಾದ ವಿವಾ ಮಾರ್ಟ್ ಕಂಪನಿಯ ಗೊಬ್ಬರಗಳು ಉತ್ತಮವಾದ ಗೊಬ್ಬರವಾಗಿದೆ. ಹಾಗೆಯೇ ಒಳ್ಳೆ ಔಷಧ ಕೂಡ ಆಗಿದೆ. ನನ್ನ ಹೆಸರು ಶೇಖರು, ಊರ್ಕೆರೆ, ತುಮಕೂರು. ನಂದು ಹಿಂದೆ ಈಗಾಗಲೇ ಸುಮಾರು ವರ್ಷಗಳಿಂದ ನಾವು ಅಣಬೆ ರೋಗ ಬಂದುಬಿಟ್ಟು ಗಿಡಗಳೆಲ್ಲ ಹಾಳಾಗಿ ಹೋಗ್ತಾ ಇತ್ತು ಮತ್ತು ಹರಳುಗಳು ಭಾಳ ಉದುರ್ತಾ ಇತ್ತು. ಈ ಒಂದು ವಿವಾ ಕಂಪ್ನಿಯನ್ನು ಉಪಯೋಗಿಸಿದ ಮೇಲೆ ಹರಳುಗಳು ಉದುರೋದು ಕಮ್ಮಿ ಆಗಿದೆ. ಅಣಬೆ ರೋಗ ಒಂದು ಸ್ವಲ್ಪನೂ ಇಲ್ಲ, ಎಲ್ಲ ವಾಸಿಯಾಗಿದೆ. ಈ ಕಂಪ್ನಿಯನ್ನು ಗೊಬ್ಬರ ಉಪಯೋಗಿಸಿದ ಮೇಲೆ ನನ್ನ ತೋಟ ಭಾಳ ಚೆನ್ನಾಗಿದೆ. ನಂದು 1000 ಅಡಿಕೆ ಗಿಡಕ್ಕೆ ವಿವಾ ಕಂಪ್ನಿಯಿಂದ ಬಂದ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಗಳನ್ನ ಕೊಟ್ಟರು. ವಿವಾ ಕಿಸಾನ್ ಅಂತೇಳಿ, ಕಿಂಗ್ ಅಂತೇಳಿ, ಡೆವಲಪರ್ ಅಂತೇಳಿ ಕೆಲವೊಂದು ಪ್ರಾಡಕ್ಟ್ ಕೊಟ್ಟರು. ಆ ಪ್ರಾಡಕ್ಟ್ನ ನಾನು 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ನಮ್ಮ ತೋಟ ಹೆಂಗಿದೆ ಅಂತೇಳಿ. ಭಾಳ ಖುಷಿ ಆಗ್ತಾಯಿದೆ. ಏನಕ್ಕಪ್ಪ ಅಂತಂದರೆ ಸುತ್ತ 7 ಹಳ್ಳಿಗೆ ಈ ಥರ ತೋಟ ಯಾವುದೂ ಇಲ್ಲ ಅಂತೇಳಿ ಜನ ಮಾತಾಡ್ತಾರೆ, ನಾನು ಮಾತಾಡ್ತಾ ಇರೋದಲ್ಲ. ನೀವು ನೋಡ್ಬೋದು, ಒಂದೊಂದು ಗಿಡಕ್ಕೆ ಕನಿಷ್ಠ ಪಕ್ಷ ಅಂದರೆ 7 ಗೊನೆ 8 ಗೊನೆವರೆಗೂ ಇಳುವರಿ ತೊಗೊಳ್ತಾ ಇದ್ದೀನಿ. ನಾನು ಏನು ಇಳುವರಿ ತೊಗೊಳ್ತಾ ಇದ್ದೆ ಕಳೆದ 2 ವರ್ಷದ ಹಿಂದ್ಗಡೆ, ಅದಕ್ಕಿಂತ 1 to ಡಬಲ್ ಆಗಿದೆ. 1 to ಡಬಲ್ ಇಳುವರಿ ಆಗಿದೆ. ಸುತ್ತ ರೈತರೆಲ್ಲ ಕೇಳ್ತಾರೆ ನೀವೇನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತೇಳಿ. ಭಾಳ ಖುಷಿ ಆಗ್ತಾ ಇದೆ. ವಿವಾ ಕಂಪ್ನಿ, ಕಿಸಾನ್ ಕಿಂಗು, ಡೆವಲಪರು, ಗ್ರೋತು ತುಂಬ ಅದ್ಭುತವಾಗಿ ಕೆಲಸ ಮಾಡಿದೆ. ಭಾರತ ಸರ್ಕಾರದ ICAR ಅಂದರೆ ಭಾರತೀಯ ಕೃಷಿ ಮತ್ತು ಸಂಶೋಧನಾ ಮಂಡಳಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಪೇಟೆಂಟ್ ಪಡೆದಂತಹ ನ್ಯಾನೋ ಟೆಕ್ನಾಲಜಿ ಇರುವ ಎಲ್ಲ ಬೆಳೆಗಳಿಗೆ ಪೂರಕವಾಗಿ ಬೇಕಾದ ಸಮತೋಲಿತ ಪೋಷಕಾಂಶಗಳನ್ನು ಹೊಂದಿರುವ ವಿವಾ ಕಿಸಾನ್ ಕಂಪನಿಯ ವಿವಾ ಕಿಸಾನ್ ಕಿಂಗ್, ವಿವಾ ಕಿಸಾನ್ ಗ್ರೂಪ್ ಮತ್ತು ವಿವಾ ಕಿಸಾನ್ ಡೆವಲಪರ್ ಇಂದ ಉತ್ಪನ್ನಗಳು ಬಿಡುಗಡೆಗೊಳಿಸಿದೆ. ಇವುಗಳೆಲ್ಲವೂ ಯಾವುದೇ ರೀತಿಯ ರಾಸಾಯನಿಕವನ್ನು ಒಳಗೊಳ್ಳದೆ ಸಂಪೂರ್ಣವಾಗಿ ಸಾವಯವ ಉತ್ಪನ್ನಗಳಾಗಿವೆ. ಈ ಕುರಿತಾಗಿ ತ್ರಿಮೂರ್ತಿಯವರು ತಮ್ಮ ಅನಿಸಿಕೆಯನ್ನು ತಿಳಿಸುವುದು ಹೀಗೆ. ನಮಸ್ಕಾರ ಸರ್. ನಮಸ್ಕಾರ. ಏನು ನಿಮ್ಮ ಹೆಸರು? ಈ ವಿವಾ ಕಂಪ್ನಿ ಪ್ರಾಡಕ್ಟ್ ಬಳಸ್ತಿದ್ದೀರಲ್ಲ, ಹೇಗೆ ಅನಿಸುತ್ತೆ? ಇಳುವರಿ ಎಲ್ಲ ಹೇಗೆ ಬರ್ತಿದೆ ಸರ್? ಸರ್ ನಮಸ್ಕಾರ ಸರ್, ಒಳ್ಳೆಯ ಕ್ವಶನ್ ಕೇಳಿರಿ. ನನ್ನ ಹೆಸರು ತ್ರಿಮೂರ್ತಿ ಅಂತ ಸರ್. ನಾನು ಕಳೆದ 5 ವರ್ಷದಿಂದ ಆರ್ಗ್ಯಾನಿಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆರ್ಗ್ಯಾನಿಕ್ ಅಂದರೆ ನನಗೊಂದು ಹುಚ್ಚು ಪ್ರೀತಿ. ಯಾಕಂದರೆ ಇವತ್ತು ಮಣ್ಣು ವಿಷಯುಕ್ತ ಆಗಿರೋದನ್ನು ವಿಷಮುಕ್ತ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಅದರಲ್ಲಿ ಈ ವಿವಾ ಮಾರ್ಟ್ ಕಂಪ್ನಿ ಉತ್ಪನ್ನಗಳು ತುಂಬ ಅದ್ಭುತವಾದ ಉತ್ಪನ್ನಗಳು ಸರ್. ಜನರಲ್ಲ ನಾನು ಸಿಂಪಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾವುದೇ ಪ್ರಾಡಕ್ಟ್ ಇದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ವಿವಾ ಕಿಸಾನ್ ಕಿಂಗ್ ಅಂತ ಒಂದು ಏನು ಪ್ರಾಡಕ್ಟ್ ಇದೆ, ಇದು ICRI
ಪರ್ಮಿಷನ್ ತಗೊಂಡಿದೆ, ಅಂದರೆ ಇಂಡಿಯನ್ ಅಗ್ರಿಕಲ್ಚರ್ ಕೌನ್ಸಿಲ್ ಸರ್ಟಿಫಿಕೇಟ್ ತೊಗೊಂಡಿದೆ. ಜೊತೆಗೆ ಪೇಟೆಂಟೆಡ್ ಪ್ರಾಡಕ್ಟು. ನೀವು 7 ಕಂಟ್ರಿಲಿ ಹುಡುಕಿರು ಈ ಥರ ಪೇಟೆಂಟೆಡ್ ಪ್ರಾಡಕ್ಟ್ ಬರೋಲ್ಲ. ನಾವು ಜನರಲಾಗಿ NPK ಅಂತ ತೊಗೊಳಕ್ಕೆ ಹೋದ್ರೆ ಮೂರು ಸಪ್ರೇಟ್ ತೊಗೊಬೇಕಾದ ಬಾಟ್ಲು. ಅಂದರೆ ಹೆಚ್ಚು ಕಮ್ಮಿ NPK ಸಪ್ರೇಟು, ಮತ್ತು ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ನಿಕ್ಕಲ್ಲು, ಬೋರಾನು, ಐರನ್ನು, ಲೆಡ್ಡು ಎಲ್ಲ ತೊಗೊಳಕ್ಕೆ ಹೋದ್ರೆ 10,000 ರೂಪಾಯಿ ಏನು ಖರ್ಚು ಮಾಡ್ತೀವಿ ಪ್ರಾಡಕ್ಟು, ಕೇವಲ 1,200 ರೂಪಾಯಿಗೆ ಈ ಒಂದು ಬಾಟ್ಲಲ್ಲಿ ಎಲ್ಲ ನಮಗೆ ರೈತರಿಗೆ ಬೇಕಾಗಿರೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಸಿಗುತ್ತೆ. ಇದಕ್ಕೆ ಕಂಪೇರ್ ಮಾಡೋಂಥ ಪ್ರಾಡಕ್ಟ್ ಯಾವುದಿಲ್ಲ, ಒನ್ ಆ್ಯಂಡ್ ಓನ್ಲಿ. ಇದು ನಂಬರ್ 1 ಅಲ್ಲ, ಒನ್ ಆ್ಯಂಡ್ ಓನ್ಲಿ. ಪ್ರತಿಯೊಬ್ಬರು ಬಳಸಬೇಕಾಗಿರೋಂಥ ಒಂದು ಉತ್ಪನ್ನ ಸಹ. ಇದಕ್ಕೆ ಕಂಪೇರ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಆಗಲ್ಲ. ಅದರ ಉತ್ತಮವಾದ ಒಂದು ಉತ್ಪನ್ನದ ಜೊತೆಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಬಂದು ಇದು ಕಿಸಾನ್ ಗ್ರೋತ್ ಅಂತೇಳಿ. ಇದು ಗಿಡದ ಡೆವಲಪ್ಮೆಂಟ್ ಇರ್ಬೋದು, ಬ್ರಾಂಚಸ್ ಡೆವಲಪ್ಮೆಂಟ್ ಇರ್ಬೋದು, ಹೂ ಕಚ್ಚೋದು, ಕಾಯಿ ಕಚ್ಚೋದು, ಮತ್ತು ಗಿಡದ ಬೆಳವಣಿಗೆಗೆ, ಮತ್ತು ಹಸಿರು ಮಾಡೋದಕ್ಕೆ, ಗಿಡದ ಎಲೆಗಳನ್ನು ಹಸಿರು ಮಾಡೋದಕ್ಕೆ ಈ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಏನು ವರ್ಕ್ ಮಾಡಬೇಕು ಅಂದರೆ ಗಿಡದ ಎಲೆಗಳು ಹಸಿರಾಗಿದ್ದರೆ ಮಾತ್ರ ಸಾಧ್ಯ. ಈ ಎಲೆ ಚಿಕ್ಕಿ ರೋಗ, ಅಣಬೆ ರೋಗ, ಕೊಳೆ ರೋಗ, ಬೆಂಕಿ ರೋಗ, ಸುಳ್ಕಟ್ಟು ರೋಗ, ಹರಳುದ್ರದು, ಒಂಡಾಡ್ಕಾಗೋದು, ನುಸಿಪೀಡೆ ಬರೋದು ಏನು ಬರುತ್ತೆ, ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಗ್ರೋತು ತುಂಬ ಉತ್ತಮವಾದ ಒಂದು ಪ್ರಾಡಕ್ಟ್ ಆಗಿದೆ ಸರ್. ಮತ್ತು ಡೆವಲಪರ್ ಬಂತು ಸಾಯಿಲ್ ಡೆವಲಪ್ಮೆಂಟು, ಮಣ್ಣನ್ನು ಉತ್ಕೃಷ್ಟತೆ ಮಾಡೋದಕ್ಕೆ. ಮಣ್ಣಿನಲ್ಲಿ ಎರೆಹುಳು, ಅಶ್ವಿನಿ ಹುಳು, ಕುಮಾರ್ ಹುಳು, ಗೆಜ್ಜೆ ಹುಳು, ಎಕೋ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ನ ಆಕ್ಟಿವೇಟ್ ಮಾಡೋದ್ರಿಂದ ಎರೆಹುಳು ಸ್ವಚ್ಛಂದವಾಗಿ ಮರೀತವೆ. ಯಾವಾಗ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆವಾಗ ಭೂಮಿ ಉತ್ತಮವಾದ ಫಲವತ್ತತೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ತುಂಬ ಹೆಚ್ಚು ನೀರನ್ನು ಹಿಡಿದಿಟ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇದಕ್ಕಿದೆ. ಮತ್ತು ಬೇರುಗಳನ್ನು, ಬಿಳಿ ಬೇರುಗಳನ್ನು ಡೆವಲಪ್ ಮಾಡೋದಕ್ಕಾಗ್ಬೋದು, ಮತ್ತು ಆಹಾರ ಬೇರುಗಳನ್ನ ಡೆವಲಪ್ ಮಾಡೋಕ್ಕಾಗ್ಬೋದು, ಮತ್ತು ಕಾಯಿಯ ಗಾತ್ರ ಡೆವಲಪ್ಮೆಂಟ್ ಮಾಡೋಕ್ಕಾಗ್ಬೋದು. ಪ್ರತಿಯೊಂದಕ್ಕೂ ಈ ಡೆವಲಪರ್ ಉತ್ತಮವಾದ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಸಹ. ಈ 3 ಪ್ರಾಡಕ್ಟ್ಗೆ ಕಂಪೇರ್ ಮಾಡೋಂಥ ಪ್ರಾಡಕ್ಟು ನಮ್ಮ ವಿಶ್ವದಲ್ಲೇ ಯಾವುದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾದ ಒಂದು ಕಂಪ್ನಿ, ಅದ್ಭುತವಾದ ಪ್ರಾಡಕ್ಟು. ರೈತರಿಗೆ ಹೇಳೋದಿಷ್ಟೇ, ನೀವು ಹೆಂಗೂ ಗೊಬ್ಬರಗಳು ಹಾಕ್ತೀರಾ, ರಾಸಾಯನಿಕಗಳು ಹಾಕಬೇಡಿ. ಅದರೊಳಗೂ ಕೋಳಿ ಗೊಬ್ಬರ, ಬೇರೆ ಬೇರೆ ಗೊಬ್ಬರಗಳು ಹಾಕೋದ್ರಿಂದ ಭೂಮಿ ಹಾಳಾಗುತ್ತೆ. ನೀವು ವರ್ಷಕ್ಕೆ 2 ಬಾರಿ ಬಳಸಿ. ನಮ್ಮ ತೋಟ ನೋಡಿ, ಪ್ರತಿಯೊಬ್ಬರು ರೈತರುಗಳು ತೋಟಗಳನ್ನ ಕೊಟ್ಟಿರೋ ತೋಟಗಳೆಲ್ಲ ತುಂಬ ಇಳುವರಿ ಬಂದಿದೆ. ರೈತರು ನಂಬಿ ಹಾಕ್ತಾ ಇದ್ದಾರೆ. ಪ್ರತಿಯೊಬ್ಬರು ಈ ಪ್ರಾಡಕ್ಟ್ ಬಳಸೋದ್ರಿಂದ ಭೂಮಿನ ಉತ್ಕೃಷ್ಟತೆ ಒಂದರ ಜೊತೆಗೆ ಮುಂದಿನ ಪೀಳಿಗೆಗೆ ನಮ್ಮ ಭೂಮಿ ಉಳಿಸ್ಬೋದು ಅಂತ ಹೇಳ್ತಾ ನಾನು ಮಾತು. ಈ ಗೊಬ್ಬರವನ್ನು ಬಳಸೋ ವಿಧಾನ ಹೇಗೆ ಅಂದರೆ, ಒಂದು ಅರ್ಧ ಬಕೆಟ್ ನೀರಿಗೆ ಕಿಸಾನ್ ಕಿಂಗು, ಗ್ರೋತ್ ಡೆವಲಪರ್ ಈ 3 ಅದಕ್ಕೆ ಹಾಕಿ ಮಿಶ್ರಣ ಮಾಡಿ, ಮತ್ತು 200 ಲೀಟ್ರು ಡ್ರಮ್ ಏನಿರ್ತದೆ ಆ ನೀರೊಳಗಡೆ ಇದನ್ನು ಸಂಪೂರ್ಣವಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಅದನ್ನು ಕಲಕಿ, ಅಂದರೆ ಒಂದು ಕಡ್ಡಿಯಲ್ಲಿ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿ ಪ್ರತಿ ಗಿಡದ ಬುಡಕ್ಕೆ, ಅಡಿಕೆ ಗಿಡ ಆದರೆ ಒಂದು ಅರ್ಧ ಅಡಿ ದೂರಕ್ಕೆ, 1 ಅಡಿ ಬಿಟ್ಟು ದೂರಕ್ಕೆ, ಅಡಿಕೆ ಗಿಡಕ್ಕೆ 1 ರಿಂದ 2 ಲೀಟ್ರು, ಮತ್ತು ತೆಂಗಿಗೆ 5 ರಿಂದ 10 ಲೀಟ್ರನ್ನ ನಾವು ಹಾಕಬೇಕಾಗಿ ಬರುತ್ತೆ. ಇದು ದರ ಏನು ಹೆಚ್ಚಿಗೆ ಇಲ್ಲ ಸರ್. ಇದು 4,000 ರೂಪಾಯಿ ಆಗುತ್ತೆ ಒಂದು ಈ 3 ಪ್ರಾಡಕ್ಟ್ಗೆ. ಸಬ್ಸಿಡಿ ರೇಟಲ್ಲಿ ಕಂಪ್ನಿ 3,100 ರೂಪಾಯಿ ಒದಗಿಸ್ತಾ ಇದೆ. ಒಂದು ಸೆಟ್ಗೆ ಈ 3 ಪ್ರಾಡಕ್ಟ್ಗೆ 3,100 ರೂಪಾಯಿ ಆಗುತ್ತೆ ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ಅಡಿಕೆ ಇಳುವರಿಯನ್ನು ಹೆಚ್ಚಿಸಲು ವಿವಾ ಎಂಟರ್ಪ್ರೈಸಸ್ನ ಈ 3 ಉತ್ಪನ್ನಗಳು ಯಾವ ರೀತಿಯಾಗಿ ಸಹಕಾರಿಯಾಗಿದೆ ಎಂದು. ಎಲ್ಲ ರೈತರು ಈ ಉತ್ಪನ್ನಗಳನ್ನು ಬಳಸಿ ಅಧಿಕ ಇಳುವರಿ ಪಡೆದು ಉತ್ತಮ ಲಾಭ ಪಡೆಯಲಿ ಎಂಬುದು ನಮ್ಮ ಆಶಯವಾಗಿದೆ. ಇದೇ ರೀತಿಯ ಮತ್ತಷ್ಟು ಬೆಳೆಗಳ ಮಾಹಿತಿ ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ. ಈ ಯೂಟ್ಯೂಬ್ ಲಿಂಕ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.